ಇನ್ನು ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಬಗ್ಗೆ ಗೃಹ ಸಚಿವರಿಗೆ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ಅರೆಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಗರ ಪೊಲೀಸ್ ಕಮಿಷನರ್ ಕೊಟ್ಟಿದ್ದಾರೆ. ಮುಂದಿನ ಪ್ರಕ್ರಿಯೆ ಬಗ್ಗೆಯೂ ಕೂಡ ಕಮಿಷನರ್ ದಯಾನಂದ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾನೂನು ವಿಚಾರದಲ್ಲಿ ಹಿಂದೇಟು ಹಾಕದೆ ವಿಚಾರಣೆ ಮಾಡ್ರಿ ಅಂತ ಪರಮೇಶ್ವರ್ ಅವರು ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ ಅಥವಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಕ್ರಿಯೆಯ ಕಂಪ್ಲೀಟ್ ಡೀಟೇಲ್ ಅನ್ನ ಕೂಡ ನನಗೆ ಕೊಡಿ ಅಂತಾನೂ ಕೂಡ ತಾಕೀತು ಮಾಡಿದ್ದಾರೆ. ಗೃಹ ಸಚಿವರಿಗೆ ದಯಾನಂದ್ ಅವರು ಅಂದರೆ ನಗರ ಪೊಲೀಸ್ ಆಯುಕ್ತರು ಸಂಪೂರ್ಣ ಮಾಹಿತಿಯನ್ನ ಅಂದರೆ ನಿನ್ನೆ ಅರೆಸ್ಟ್ ಮಾಡಿದ್ರಿಂದ ಇವತ್ತಿನವರೆಗಿನ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಆಗಲೇ ಪರಮೇಶ್ವರ್ ಅವರು ಕೂಡ ಮಾತನಾಡಿದರು ಈ ವಿಚಾರಕ್ಕೆ ಸಂಬಂಧಿಸಿ. ನಾವು ಪೊಲೀಸರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ಅವರು ತನಿಖೆ ಮಾಡ್ತಾರೆ, ಪ್ರೊಸೀಜರ್ ಏನು ಫಾಲೋ ಆಗಬೇಕು ಆ ಪ್ರೊಸೀಜರ್ಸು ಫಾಲೋ ಆಗುತ್ತೆ ಈ ಕೇಸ್ನಲ್ಲಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು. ಇದರ ಜೊತೆಗೆ ಈಗ SIT ಆರೋಪಿಯ ವಿಚಾರಣೆಗೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇಲ್ಲಿ 3 ಕೇಸುಗಳು ದಾಖಲಾಗಿರೋದ್ರಿಂದ 3 ಕೇಸ್ನ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆಯಲ್ಲ, ಅಂದರೆ ತನಿಖಾ ಹಂತ, ಆ ತನಿಖಾ ಹಂತದಲ್ಲಿ ಒಂದು ಹಂತದ ಪ್ರಗತಿಯನ್ನು ಪೊಲೀಸರು ಸಾಧಿಸಿದ್ದಾರೆ. ಅಂದರೆ ಸಂತ್ರಸ್ತೆಯರ ವಿಚಾರಣೆ ಮಾಡೋದು, ಸಂತ್ರಸ್ತೆಯರ ಹೇಳಿಕೆಯನ್ನು ದಾಖಲಿಸೋದು, ಸಂತ್ರಸ್ತೆಯರನ್ನು ಸ್ಥಳ ಮಹಜರಿಗಾಗಿ ಕರ್ಕೊಂಡು ಹೋಗಿದ್ದು, ಸ್ಥಳ ಮಹಜರು ಮಾಡಿದ್ದು ಮತ್ತು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡೋದು, ಅಂದರೆ ಕೃತ್ಯ ನಡೆದಂಥ ಜಾಗ. ಸೊ ಅಲ್ಲಿಗೆಲ್ಲ ಪೊಲೀಸರು ಹೋಗಿ ಸಾಕ್ಷಿಗಳನ್ನೆಲ್ಲ ಕಲೆ ಹಾಕಿದ್ದಾರೆ. ಇಡೀ ಕೇಸ್ನಲ್ಲಿ ಮುಂದಕ್ಕಾಗಬೇಕಾಗಿರೋದು ಇಂಟ್ರೋಗೇಷನ್ ಆಫ್ ದ ಅಕ್ಯೂಸ್ಡ್, ಅಂದರೆ ಆರೋಪಿಯ ವಿಚಾರಣೆ ಆಗಬೇಕಾಗಿರೋದು ಬಾಕಿ ಇದೆ. ಬಿಕಾಸ್ ಆರೋಪಿ ಅಬ್ಸ್ಕ್ಯಾಂಡಿಂಗಲ್ಲಿ ಇದ್ದಿದ್ದರಿಂದ, ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಿದ್ದರಿಂದ ಆರೋಪಿ ಸಿಕ್ಕಿರಲಿಲ್ಲ. ಇವತ್ತು ಆರೋಪಿ ಸಿಕ್ಕಿರೋದ್ರಿಂದ 3 ಕೇಸಿಗೂ ಸಂಬಂಧಿಸಿದಂತೆ ಆರೋಪಿಯ ವರ್ಷನ್ನನ್ನು ಪ್ರಾಥಮಿಕವಾಗಿ ತೆಗೆದುಕೊಳ್ಳಲಾಗುತ್ತೆ. ಆನಂತರ ಆರೋಪಿಯನ್ನು ಸ್ಥಳ ಮಹಜರಿಗೂ ಕೂಡ ಕರ್ಕೊಂಡು ಹೋಗಲಾಗುತ್ತೆ. ಧ್ವನಿ ಪರೀಕ್ಷೆಯನ್ನು ಕೂಡ ಮಾಡಬೇಕಾಗತ್ತೆ ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ. ಯಾಕಂತಂದರೆ ಆ ವಿಡಿಯೋಗಳೇನಿದ್ದಾವೆ ಅಶ್ಲೀಲ ವಿಡಿಯೋ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳಲಾಗ್ತಾ ಇದೆ. ಬಟ್ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳೋದಕ್ಕೆ ಬೇಕಾದಂಥ ಸಾಕ್ಷಿ ಯಾವುದು ಅನ್ನೋದು ಅದು ಕಾನೂನು ಪ್ರಕಾರ ಆಗಬೇಕಾಗತ್ತೆ. ಕನ್ನಡ ತಗೊಂಡ್ಬಿಟ್ಟು ನಾನು ಇಂಗ್ಲೀಷ್ ಆಮೇಲೆ ತಗೊಂಡಿದ್ದೆ. ಕನ್ನಡ ತಗೊಂಡು ನಾನು ಆಮೇಲೆ ಇಂಗ್ಲೀಷ್ ರೆಡಿನಾ ಎಲ್ಲರೂ? ರೆಡಿನಾ ಸರ್? ನಿನ್ನೆ ತಡ ಮಧ್ಯರಾತ್ರಿ ಸರ್ ಪ್ರಜ್ವಲ್ ರೇವಣ್ಣ ಅವರು ಲ್ಯಾಂಡ್ ಆಗಿದ್ದಾರೆ. ಇಮಿಡಿಯೇಟ್ ಆಗಿ SIT ಆಫೀಸರ್ಸ್ ಅವ್ರನ್ನ ಕಸ್ಟಡಿಗೆ ತಗೊಂಡು ಅರೆಸ್ಟ್ ಮಾಡಿದ್ದಾರೆ. SIT ಹೆಡ್ ಕ್ವಾರ್ಟರ್ಸ್ ಕರ್ಕೊಂಡು ಹೋಗಿದ್ದಾರೆ ಸರ್. ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ರಾತ್ರಿ ಸುಮಾರು 12:40 12:50 ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ. ಅವರನ್ನು SIT ಅವರು ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು. ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ. ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ, ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ. ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಅಲ್ಲಿ ಚಂದ್ರಶೇಖರನ್ ಅವರು ಏನು ಆತ್ಮಹತ್ಯೆ ಮಾಡಿಕೊಂಡಿದ್ರು, ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ. ಹಾಗಾಗಿ ನಾನು ಕೂಡ ತಡವಾಗಿ ಬಂದೆ. ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ. ಇಷ್ಟೇ ಗೊತ್ತಿರತಕ್ಕಂಥದ್ದು, ಅವರು ಬಂದಿದ್ದಾರೆ, ಅವರನ್ನು ಬಂಧಿಸಿದ್ದಾರೆ. ಅವರನ್ನು ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು, ಅವರಿಗೆ ಮೆಡಿಕಲ್ ಎಕ್ಸಾಮ್ ಮಾಡಿ ಅವರನ್ನು ಜುಡಿಷಿಯಲ್ ಊರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ. ಅದಾದಮೇಲೆ ಮುಂದೆ ಏನು ಅವರು ಪ್ರೊಸೀಜರು, ಅವರನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ. ಈಗ ಸಾಕಷ್ಟು ಸಂತ್ರಸ್ತೆಯರಿದ್ರು, ಇವರು ಅರೆಸ್ಟ್ ಆಗದಿರೋ ಕಾರಣಕ್ಕಾಗಿ ಕೆಲವರು ಮುಂದೆ ಬಂದಿಲ್ಲದಂಥದ್ದಿದೆ. ಈಗ ಅರೆಸ್ಟ್ ಆಗಿರೋದ್ರಿಂದ ತಾವೇನೋ ಮನವಿ ಮಾಡಿಕೊಳ್ತೀರಾ ಸರ್? ಇಲ್ಲ, ನಾವು ಮೊದಲೇ ಹೇಳಿದ್ದೀವಿ, ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ SIT ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೇವೆ. ಅವರಿಗೆಲ್ಲ ರೀತಿಯ ನಾವು
ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ. ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು. ಈ ಸಹಾಯವಾಣಿಗೆ ಮತ್ತೆ ಹೊಸದಾಗಿ ದೂರುಗಳು ಬಂದಿದ್ದಾವೆ. ಇಲ್ಲ, ನಾನು ಅದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಲ್ಲ. ಅವರು ಕೆಲವು ವಿಷಯಗಳನ್ನ ಅವರು ಗೋಪ್ಯವಾಗಿ ಇಟ್ಕೊಳ್ತಾರೆ. ಅದಕ್ಕಾಗಿ ನಾನು ಹೆಚ್ಚಿಗೆ ಪ್ರೋಬ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಬಂಧನ ಪ್ರಕ್ರಿಯೆ ಸಹಕಾರ ಕೊಟ್ಟಿದ್ದಾರೆ ಸರ್, ಏನಾದರೂ ಏರ್ಪೋರ್ಟ್ ಅಲ್ಲಿ ಗೊತ್ತಿಲ್ಲ ನನಗೆ. ಅವ್ರು ಬಂಧಿಸಿದ್ದಾರೆ ಅಂತ ಅಷ್ಟೇ ಗೊತ್ತು. ಅವರು ಸಹಕಾರ ಕೊಟ್ಟಿದ್ದಾರೆ, ಸ್ವಾಭಾವಿಕವಾಗಿ ಕೊಡಲೇಬೇಕಾಗುತ್ತೆ. ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಅವರು ಇಮಿಗ್ರೇಷನ್ ಮೂಲಕ ಇಮಿಗ್ರೇಷನ್ ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡಿ ಆನಂತರ ಹೊರಗಡೆ ಬರಬೇಕಲ್ಲ. ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಕೆಲವು ಸರಳವಾಗಿ ಆಗ್ತವೆ. ಆದ್ರಿಂದ ಅದನ್ನೆಲ್ಲ ಮುಗಿಸಿ ಅವರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಸರ್, ಸಾಕ್ಷ್ಯ ಎಲ್ಲ ನಾಶ ಮಾಡಿದ್ದಾರೆ ಅಂತ ಸರ್, ಮೊಬೈಲ್ ಎಲ್ಲ ನಾಶ ಮಾಡಿದ್ದಾರೆ, ಸಾಕ್ಷ್ಯನ ಸಿಕ್ಕಿಲ್ಲ. ಇಷ್ಟೊಂದು ದಿನ ಗೊತ್ತಿಲ್ಲ, ಅದೆಲ್ಲ ನನ್ಗೇನು ಗೊತ್ತಿಲ್ಲ. SIT ನವರು ಆ ಮಾತು ಹೇಳಿದ್ರೆ ನಾವು ಒಪ್ಪೋದು. ಬೇರೆ ಬೇರೆ ಸೋರ್ಸಸ್ ಇಂದ ಆ ರೀತಿ ಬಂದ್ರೆ ಅದನ್ನ ನಾವು ನಂಬಕ್ಕಾಗೋದಿಲ್ಲ. ಅಲ್ಲ ಸರ್, ಬಂಧನ ಪ್ರಕ್ರಿಯೆ ವಿಳಂಬ ಆಗಿದ್ದಕ್ಕೆ ಈ ತರ ಇಲ್ಲ, ಬಂಧನ ಪ್ರಕ್ರಿಯೆ ನಮ್ಮ ದೇಶದಲ್ಲೇ ಇದ್ರೆ, ನಮ್ಮ ರಾಜ್ಯದಲ್ಲಿದ್ರೆ, ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇದ್ರೂ ಕೂಡ ನಮ್ಮ ಟೀಮ್ನ ಕಳಿಸಿ ಅವ್ರನ್ನ ಸೆಕ್ಯೂರ್ ಮಾಡಬಹುದಿತ್ತು. ಹೊರದೇಶದಲ್ಲಿ ಇದ್ದದ್ದ ಕಾರಣಕ್ಕಾಗಿ ಅದಕ್ಕೆ ಆದಂತ ಪ್ರೊಸೀಜರ್ಸ್ ಇದೆ. ನಾವು ಯಾರೋ 4 ಜನ ಇಲ್ಲಿಂದ ಇನ್ಸ್ಪೆಕ್ಟರ್ಗಳನ್ನೋ ಅಥವಾ ಸೀನಿಯರ್ ಆಫೀಸರ್ಸ್ನೋ ಕಳಿಸ್ಬಿಟ್ಟು ಅಲ್ಲಿಂದ ತಾಕೊಂಬನ್ರಿ ಅಂತ ಹೇಳೋಕ್ಕಾಗೋದಿಲ್ಲ. ಅವೆಲ್ಲ ಮಾಡಕ್ ಬರೋದಿಲ್ಲ. ಇಂಟರ್ನ್ಯಾಷನಲ್ ಟ್ರೀಟೀಸ್ ಇರ್ತವೆ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ, ಅದನ್ನೆಲ್ಲ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ನಾವು CBI ಮೂಲಕ ಅವರಿಗೆ ಇಂಟರ್ಪೋಲ್ನವ್ರಿಗೆ ಹೇಳಿ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿಸಿ ಆ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ದಾರೆ. ಅವರು ಅದೆಲ್ಲ ಗೊತ್ತಾಗಿ ಆಮೇಲೆ 31ಕ್ಕೆ ಒಂದು ವೇಳೆ ಅವರು ರಿಸಲ್ಟ್ ಬೇರೆ ರೀತಿಯಲ್ಲಿ ಆದ್ರೆ ಆ ಪಾಸ್ಪೋರ್ಟ್ ಕೂಡ ವಿತ್ಡ್ರಾ ಆಗುತ್ತೆ, ಯಾವುದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಆವಾಗ ಸ್ವಾಭಾವಿಕವಾಗಿ ಬರಬೇಕಾಗತ್ತೆ. ಇದನ್ನೆಲ್ಲ ಅರ್ಥಕೊಂಡು ಬಹುಶಃ ಅವರು ನಾನು ಸರೆಂಡರ್ ಆಗ್ತೀನಿ 31ನೇ ತಾರೀಕು ಅಂತ ಹೇಳಿದ್ರು ಅಂತ ಕಾಣಿಸುತ್ತೆ. ಬಂದಿದ್ದಾರೆ. ಬಂದಿರೋದ್ರಿಂದ ನಿಜವಾಗೂ SIT-ನವರಿಗೆ ಅನುಕೂಲ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಸರ್, ಈಗ KR ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸಲ್ಲಿ ಸಾರಾ ಮಹೇಶ್ ಅವರ ಕೈವಾಡ ಇದೆ ಅನ್ನುವಂಥದ್ದು ಅವರು ಆ ಒಂದು ವಿಚಾರವನ್ನ ರಿಮೈಂಡ್ ಅರ್ಜಿಯಲ್ಲಿ SIT ಅಧಿಕಾರಿಗಳು ತಿಳಿಸಿದ್ದಾರೆ ಅನ್ನೋದನ್ನು ನಮೂದಿಸಿದ್ದಾರೆ. ಇಲ್ಲ, ನನಗೆ ಅದೇನು ಗೊತ್ತಿಲ್ಲ. ನಾನು ಕೂಡ ಮಾಧ್ಯಮದಲ್ಲೇ ನೋಡಿದೆ. ಸಾರಾ ಮಹೇಶ್ ಮೊದಲನೇ ಬಾರಿಗೆ ಸಾರಾ ಮಹೇಶ್ವರ ಹೆಸರು ಬಂದಿದೆ. ಅದರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ, ತಿಳ್ಕೊಳ್ತೀನಿ. ಸರ್, ನಿನ್ನೆ DK ಶಿವಕುಮಾರ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್, ಸರ್ಕಾರವನ್ನ ಬೀಳಿಸೋಕೆ ಕಂಟಕ ತರೋಕೆ ಯಾಗ ಮಾಡ್ತಾ ಇದ್ದಾರೆ ಕೇರಳದಲ್ಲಿ ಅನ್ನುವಂಥದ್ದು. ಗೊತ್ತಿಲ್ಲ ನನಗೆ. ಯಾಗ ಮಾಡೋದ್ರಿಂದ ಸರ್ಕಾರ ಬೀಳೋದು, ಯಾಗ ಮಾಡೋದ್ರಿಂದ ಸರ್ಕಾರ ಬರೋದು ಆದ್ರೆ ಬಹಳ ಜನ ಯಾಗನೇ ಮಾಡ್ಕೊಂಡು ಕೂತಿರ್ಬೇಕಾಗತ್ತೆ ಈ ದೇಶದಲ್ಲಿ. ಬ್ಲಾಕ್ ಮ್ಯಾಜಿಕ್ ಮೂಲಕ ಗೊತ್ತಿಲ್ಲ, ಕಂಟಕ ತರುವಂತ ಕೆಲಸಗಳು ನನಗೆ ಗೊತ್ತಿಲ್ಲ. ಶಿವಕುಮಾರ್ ಅವರಿಗೆ ಮಾಹಿತಿ ಇದೆ, ಅವ್ರು ಹೇಳಿದ್ದಾರೆ, ಅದನ್ನು ಗೌರವಿಸಬೇಕು. ನನಗೆ ಅದು ಗೊತ್ತಿಲ್ಲ. ಸರ್, ಇನ್ನೊಂದು ಸರ್, ಅದು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣದ ವಿಚಾರವಾಗಿ CBIಗೆ ಕೊಡಬೇಕು ಅಂತ ಬ್ಯಾಂಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.